ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆಲ್. ಮದ್ವೆ ಅನ್ನೋದು ನರಕದಲ್ಲಿ ನಿಶ್ಚಯ ಆಗಿರುತ್ತೆ. ಯಾವ ಗಂಡು ಎಷ್ಟು ಪಾಪ ಮಾಡಿರ್ತಾರೋ ಅಂಥವ್ರಿಗೆ ಅಷ್ಟೇ ಕಾಟ ಕೊಡುವಂತ ಹೆಂಡತಿ ಸಿಗ್ತಾಳೆ. ಅಂತ ಗಂಡ ಹೆಂಡತಿನ ಒಂದು ಮಾಡಿ ಮುಕ್ತಿ ಕೊಡಿಸೋದೇ ನನ್ನ ಮೂಲ ಉದ್ದೇಶ. ನನ್ನ ಹೆಸರು ಸಂಗೀತ. ನಾನು ಬಂದ ಮೇಲೆ ನಿಮ್ಮ ಸಮಸ್ಯೆ ಬಗೆಹರಿಯೋದು ನಿಶ್ಚಿತ, ಖಂಡಿತ ನಿಶ್ಚಿತ. ಬನ್ನಿ ನೋಡಿ ಈ ಕಾರ್ಯಕ್ರಮ ಉಚಿತ ಉಚಿತ ಉಚಿತ. ಸರ್, ನನ್ನ ಹೆಸರು ಸತ್ಯ ಅಂತ. ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ. ಆಯ್ತು, ನನ್ನ ಹೆಸರು ಸತ್ಯ ಹರಿಶ್ಚಂದ್ರ ಅಂತ. ITL ಕೆಲಸ ಮಾಡ್ತಿದ್ದೀನಿ ಸರ್. ಹೆಸರು ಮಾತ್ರ ಸತ್ಯ, ಹೇಳೋದೆಲ್ಲ ಸುಳ್ಳು, ಮಾಡೋದೆಲ್ಲ ಅಧರ್ಮ ಅನಾಚಾರ, ವಾಮಾಚಾರ, ಶತ್ರುನಾಶ ಎಲ್ಲ ಹೇಳ್ಬೇಡ. ನಿಮ್ಮ ಹೆಸರೇನು? ಸಾವಿತ್ರಿ. ಸರ್, ಅವಳು ಹೆಸರಿಗೆ ಮಾತ್ರ ಸಾವಿತ್ರಿ ಸರ್. ಆ ಸಾವಿತ್ರಿ ಗಂಡನ ಯಮನತ್ರ ಕಾಪಾಡ್ಕೊಂಡ್ರೆ ಈ ಸಾವಿತ್ರಿ ಗಂಡನ ಯಮನತ್ರ ಕಳ್ಸೋದಕ್ಕೆ ಕಾಯ್ತಾ ಇರ್ತಾಳೆ ಸರ್. ಸೇಮ್ ನನ್ನ ಹೆಂಡತಿ ತರ. ಸರ್, ನನ್ನ ಹೆಸರು ದೊಣೆ ನಾಯಕ ಅಂತ. ಈ ಹರಿಯ ನೀರು ನನ್ನ ಮಾತು ಕೇಳರಿಬೇಕು ಅಂತ ನಮ್ಮಪ್ಪ ಇಟ್ಟರು ಹೆಸರು. ಮತ್ತೆ ಊರಲ್ಲಿ ನಾನೇ ಬಿಡ ಸರ್ ನೀರು ಪಂಪ್ ಸೆಟ್ ಅಲ್ಲಿ. ಇವಳು ನನ್ನ ಹೆಂಡತಿ ಮಾನಸ ಅಂತ ಎಮ್ಮೆ ಕೈತಾಳೆ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಗೌತಮಿ ಅಂತ. ಫುಲ್ ಪಾಸಿಟಿವ್. ಇವರು ನಮ್ಮ ಯಜಮಾನ್ರು ಸುರೇಶ್ ಅಂತ. ಗೋಲ್ಡ್ ಅಲ್ಲ, ನಾಯಿ ಕಾಯ್ತಾರೆ. ನಿಮ್ ಸಮಸ್ಯೆ ಹೇಳಿ. ಸರ್, ನಮ್ಮ ಮದುವೆಗಂತ ಒಂದು ಸೈಡ್ ಗಿಫ್ಟ್ ಕೊಟ್ರು. ಅದ್ರಲ್ಲಿ ಮನೆ ಮಕ್ಕಳು ಮಾಡ್ಕೊಂಡು ಆರಾಮಾಗಿರಿ ಅಂತ ಹೇಳಿದ್ರು. ನಾನು ನಂಬಿಟ್ಟು ಕೂಡಿಟ್ಟಿದ್ದ ದುಡ್ಡು ಮತ್ತೆ ಜಮೀನು ಮಾಡಿದ ದುಡ್ಡು ತಗೊಂಬಂದು ಮನೆ ಕಟ್ಟಿದ್ರು ಸರ್. ಗೃಹ ಪ್ರವೇಶಕ್ಕಂತ ಬಂದವರು ಸರ್. 2 ವರ್ಷ ಆಯ್ತು ಸರ್, ಇನ್ನೂ ನಮ್ಮ ಮನೇಲಿ ಇದ್ದಾರೆ ಸರ್ ಇವರು. ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮ ಬರಲ್ಲ ಅಂತಂದ್ರು. ಈ ಕೊಂಪೆಲ್ ನಾವಿಬ್ಬರೇ ಇರ್ಬೇಕು ಅಂತ ನಾನೇ ಕೇಳ್ಕೊಂಡೆ ಇರೋದಕ್ಕೆ. ಸರ್, ಇರ್ಲಿ ಸರ್, ನೋ ಪ್ರಾಬ್ಲಮ್. ಆದ್ರೆ ಸರ್, ಇವ್ರು ತಿನ್ನೋ ರೇಷನ್ ಅಕ್ಕಿಯಲ್ಲಿ 10 ಜನ ಸಂಸಾರ ನಡೆಸಬಹುದು ಸರ್. ಆ ತರ ತಿಂತಾರೆ ಸರ್ ಇವರು. ಇವ್ರಿಗೆ ಸ್ಟಾರ್ ಹೋಟ್ಲೇ ಬೇಕು, 5 ಸ್ಟಾರ್ ಹೋಟ್ಲೇ ಬೇಕು ಸರ್. ಎಸ್ಪೆಷಲಿ ಇವ್ರಿಗೆ ಮಟನ್ನೇ ಬೇಕು, ಚಿಕನ್ ಲಿವರೇ ಬೇಕು. ಚಿಕನ್ ಲಿವರ್ ತಂದಿಲ್ಲ ಅಂದ್ರೆ ಅವತ್ತು ಅಡಿಗೆನೇ ಮಾಡಲ್ಲ ಸರ್ ಇವರು. ಸ್ಟಾಪ್ ಸರ್, ಅದು ನನಗೋಸ್ಕರ. ಲವ್ ಫೇಲ್ಯೂರ್ ಆಗಿ ಕುಡ್ದು ಲಿವರ್ ಫೇಲ್ಯೂರ್ ಆಗಿದೆ. ಲಿವರ್ ಫ್ರೈ ತಿಂದ್ರೆ ಮತ್ತೆ ಲಿವರ್ ಬರುತ್ತೆ ಅಂತ ನಮ್ಮಮ್ಮ ಲಿವರ್ ಫ್ರೈ ಮಾಡ್ಕೊಡ್ತಿದ್ದಾರೆ. ಸರ್, ಇವ್ರು ಕೊಟ್ಟಿರೋ ಲಿಸ್ಟಲ್ಲಿ ಇರೋ ಸಾಮಾನು ತಂದಿಲ್ಲ ಅಂದ್ರೆ ಅವತ್ತು ಮನೇಲಿ ಇರೋ ಸಾಮಾನೆಲ್ಲ ಹೊಡೆದಾಕ್ತಾರೆ ಸರ್ ಇವರು. ಆಮೇಲೆ ಮೇನ್ ಪ್ರಾಬ್ಲಮ್ ಸರ್, ನನ್ನ ಹೆಂಡತಿನ ನಾನು ರೂಮ್ಗೆ ಕಳ್ಸಲ್ಲ ಸರ್ ಇವರು. ಅಯ್ಯೋ ರಾಮ, ಏನಮ್ಮ ನಿನ್ ಗಂಡ. ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಸರ್ ನನಗೆ, ಅಷ್ಟೊಂದು ಟಾರ್ಚರ್ ಕೊಡ್ತಾರೆ ಇವರು. ಸರ್, ಈ ವಯಸ್ಸಲ್ಲಿ ಅಮ್ಮನ್ ಬ್ಯೂಟಿ ಪಾರ್ಲರ್ ಬೇಕಾ ಸರ್? ತುಂಬಾ ಕ್ಯೂಟ್ ಆಗಿದ್ದಾರೆ, ಬೇಕು ಅನ್ಸುತ್ತೆ. ಸರ್, ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಸ್ಕ್ಯಾನರ್ ಕಳಿಸ್ತಾರೆ ಸರ್. ಮೊನ್ನೆ ನಮ್ಮ ಮಾವನ್ಗೆ ಕುಡಿಯೋದಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಸರ್ ಮನೆಗೆ ತಂದಿರೋ ಹೊಸ ಟಿವಿ ಹೊಡೆದಾಕಿದ್ದಾರೆ ಸರ್. ಸುಳ್ಳು ಯುವರ್ ಆನರ್. ಯಾರು ಹೊಡೆದಾಕಿದಾರೋ ಅವ್ರಿಗೆ ಪೈಲ್ಸ್ ಬರ್ಲಿ. ಇನ್ನ 8 ತಿಂಗಳು EMI ಪೆಂಡಿಂಗ್ ಇದೆ ಸರ್. ಅದಕ್ಕೆ ಸರ್, ರಾತ್ರಿ ಹೊತ್ತಾದ್ರೆ ಇವರೆಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಕಾಯಿಲೆ ಬಂದಿರೋ ಪೇಷಂಟ್ ಆಗ್ಬಿಡ್ತಾರೆ ಸರ್. ಒಬ್ಬೊಬ್ರು ಒಂದೊಂದು ಸೈಕೋಗಳ ತರ ಆಡ್ತಾರೆ ಸರ್. ಇವ್ರು ಕೊಡೋ ಟೆನ್ಷನ್ಗೆ, ಟಾರ್ಚರ್ಗೆ ಮೈಂಡ್ ಇರಿಟೇಷನ್ ಆಗಿ, ವೈಬ್ರೇಷನ್ ಆಗಿ ಡಿಪ್ರೆಷನ್ಗೆ ಹೋಗಿ ಡಾಕ್ಟರ್ ಹತ್ರ ಸಜೆಷನ್ ಕೇಳಕ್ ಹೋದ್ರೆ ಡಾಕ್ಟರ್ ನನ್ ಬಾಡಿ ಎಲ್ಲಾ ಚೆಕ್ಅಪ್ ಮಾಡಿ ನಿನ್ಗೆ ಹಾರ್ಟ್ ಅಟ್ಯಾಕ್ ಇಲ್ಲ ಅಂದ್ರೆ ಬ್ರೈನ್ ಶಾಕ್ ಬಂದು ಜಲ್ದಿ ಸತ್ತೋಗ್ತಿ ಅಂತ ಹೇಳ್ತಾರೆ ಸರ್. ನಾನು ಸತ್ತೋದ್ರೆ ಒಂದ್ ವೇಳೆ ನಮ್ಮ ಅಪ್ಪ ಅಮ್ಮಗೆ ಯಾರಾಗ್ತಾರೆ ಸರ್? ಸರ್, ಅಕ್ಕಿಲ್ ಕಲ್ ಸಿಕ್ದಂಗೆ ಇವಳು ಸಿಕ್ಬಿಟ್ಟಿದ್ದಾಳೆ ಸರ್ ನನ್ ಮಗನಿಗೆ. ಅಗಿಯೋಕ್ಕೂ ಆಗ್ದೆ, ಉಗಿಯೋಕ್ಕೂ ಆಗ್ದೆ, ಉಗಿದ್ರು ಎಲ್ಲುಗಿಬೇಕು ಅಂತ ಗೊತ್ತಾಗ್ದೆ ನನ್ನ ಮಗ ಯೋಚನೆ ಮಾಡಿ 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 ಸ್ವರ್ಗೆ ಸುಣ್ಣ ಆಗ್ಬಿಟ್ಟವನೆ ಸರ್. ಅಮ್ಮಣಿ, PGಲಿ ಇರ್ಬೇಕಾದ್ರೆ ನಿನ್ ಮಗ ಗುಬಚ್ಚಿ ತರ ಇದ್ದ. ಇವಾಗ ನಮ್ಮ ಅಮ್ಮಂದು ನಂದು ಕೈ ರುಚಿ ತಿನ್ಬಿಟ್ಟು ಗೇಂಡಾಮೃಗ ತರ ಆಗಿದ್ದಾನೆ. ಆಮಿಕೊಂಡ್ ಕೂತ್ಕೊಳ್ಳೆ. ಜಾಸ್ತಿ ಮಾತಾಡ್ಬೇಡ. ಸುಮ್ಕೆ ಕುಟುಂಬ ದೊಡ್ಡ. ಆರಾಮಾಗಿರಿ, ಕಿತ್ತಾಡ್ಬೇಡಿ. ಕೂಲ್. ನಮ್ಮ ಪೇರೆಂಟ್ಸ್ ಇರೋದು ಊರಲ್ಲಿ ಸರ್. ವರ್ಷಕ್ಕೆ 2 ಸತಿ ಇಲ್ಲ 3 ಸತಿ ಬರ್ತಾರೆ ಸರ್. ಅದನ್ನು ಬೇಡ ಅಂತಾಳೆ ಸರ್ ಇವಳು. ಬೇಡ ಅಂತ ಇವಳು ಬಾಯಿ ಹುಳ ಬೇಡ. ನಾವ್ ಹೇಳೇ ಇಲ್ಲ ಯುವರ್ ಆನರ್. ನಂಗೆ OCD ಇದೆ. OCD ಇದ್ದಾಗ ಮೈಂಡ್ ನಲ್ಲಿ ಡೋಪಮೈನ್ ರಿಲೀಸ್ ಆಗಲ್ಲ. ಡೋಪಮೈನ್ ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು ಅಂತಂದ್ರೆ ನಮ್ ಸುತ್ತಮುತ್ತಲಿನ ಪರಿಸರ ಕ್ಲೀನ್ ಆಗಿರ್ಬೇಕು. ಇಲ್ಲಾಂದ್ರೆ ನಂಗೆ ವಾಮಿಟ್ ಬರುತ್ತೆ, ಜ್ವರ ಬರುತ್ತೆ. 3 ಸಲನೂ ಇವ್ರ ಅಪ್ಪ ಅಮ್ಮ ಬಂದಾಗ ಒಂದೊಂದು ವಾರ ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದೀನಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ವಿದ್ಯಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಿನ್ಗೇನ್ ಬಂದಿರೋದು ಒತ್ತು ಅಂತೀನಿ. ಯಾವಾಗ್ಲೂ ತಿಂದಾಗ ಈಗ್ಲೂ ತಿನ್ನಕೋಯ್ತೀಯ. ಮಗ ನೋಡಿದ್ರೆ ಎದ್ರುಕೊಳ್ಳಲ್ವೇ? ನೆಟ್ ಊಟ ಮಾಡ. ಇದ್ರ ರುಚಿ ಮಗಿಗೇನೋ ಗೊತ್ತು. ತಾಳಮ್ಮ ನೀನು ಊಟ ಮಾಡು. ಅಯ್ಯ, ಥೂ ನಿನ್ ಮಕ ಮುಚ್ಚ. ಈಗ ನೋಡ್ ಮಗಿಗೆ ಏನಾಯ್ತು ಅಂತ.
ಹೊಟ್ಟೆ ಯಾಕೋ ಶಾನೆ ಕೆಟ್ಟೋಗ್ಬಿಟ್ಟೈತಪ್ಪ. ಅಯ್ಯೋ ಏನಾಯ್ತವ? ಅಯ್ಯೋ ಎಷ್ಟೊಂದು ರಕ್ತ ಬರ್ತೈತೆ. ಏನಮ್ಮ ನೀನು ಕ್ಯಾರೆಟ್ ಹೆಚ್ಚೋದ್ರೆ ಕೈಯಾಗ ಹೆಚ್ಕೊಂಡ್ಬಿಟ್ಟಿದ್ಯಲ್ಲ. ಯೋ ಇಲ್ಲಿ ಕಿರ್ಸ್ಕಂತ ಕೂತಿದ್ದೀನಿ, ಸುಮ್ಕೆ ಕೂತಿದ್ಯಲ್ಲ, ಮಗ ಕೈ ಹೆಚ್ಕೊಂಡ್ಬಿಟ್ಟಿದ್ದು. ಹೋಗ ಔಷಧಿ ತಗಮ್ಮ. ನೋಡವ, ಊರ್ನಾಗ ಯಾರಿಗಾದ್ರೂ ನಾಯಿ ಕಚ್ಚಿದ್ರೆ ನಿಮ್ ಮಾವನೇ ಔಷಧಿ ಕೊಡೋದು, ಬಿರ್ನೆ ವಾಸನೆ ಆಗ್ಬಿಡ್ತದೆ. ಓ ಬೆಳ್ಳದ್ದು ಬೆಳ್ಳದ್ದು ಹುಷಾರಮ್ಮ. ಏನೋ ಕಾಣೆ. ಇನ್ನೊಸಿ ಹೆಂಗೈತವ? ಉರಿಯೆಲ್ಲ ಕಮ್ಮಿ ಆಯ್ತಾ? ಹಂಗೆ ಹಂಗೆ ಇಡ್ಕ, ಅಲ್ಲೇ ಇಡ್ಕ. ಹಿಂಗೆ ಇಟ್ಕೊಳವ. ಏನ್ ಮಾವ ಇದು? ಮೂತ್ರ ಔಷಧಿ ಕಣವ. ಔಷಧಿ ಅಂದ್ರೆ ಮೂತ್ರ, ನನ್ ಮೂತ್ರದ ಔಷಧಿ ಕಣವ. ಏನಾಯ್ತವ ಸಾವಿತ್ರಿ? ಯುವರ್ ಆನರ್, ಅದ್ ನಮ್ಮ ಅಪ್ಪನ ಫೇವ್ರೆಟ್ ಗ್ಲಾಸ್. ಆ ಗ್ಲಾಸ್ ಬಿಟ್ರೆ ಬೇರೆ ಗ್ಲಾಸ್ ಅಲ್ಲಿ ನಮ್ಮಪ್ಪ ಕುಡಿಯೋದೇ ಇಲ್ಲ. ಅದ್ರಲ್ಲಿ ಇದ್ದಿದ್ ಮೂತ್ರ ಔಷಧಿನ ಅವರು ಕಷಾಯ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಕುಡ್ದ್ಬಿಟ್ರು. ಹೇಳಿದ್ರೆ ಬೇಜಾರಾಗ್ತಾರೆ ಅಂತ ಹೇಳಿಲ್ಲ. ಸಾರಿ ಪಪ್ಪ. ಹೇಳ್ಬೇಕಿತ್ತು. ನಾಯಿ ಕಚ್ಚಿದ್ರೆ ಯಾವ ಔಷಧಿ ಕೊಡ್ತೀರಾ? ಏನಿಲ್ಲ ಸರ್, ಒಂದ್ ಗ್ಲಾಸ್ ಅಲ್ಲಿ ಸ್ವಲ್ಪ ಜೇನುತುಪ್ಪ, ಇಷ್ಟೇ ಇಷ್ಟು ಬಿಸ್ಕಿ, ಸ್ವಲ್ಪ ಬ್ರಾಂದಿ, ಒಂದಿಷ್ಟು ಹರಳೆಣ್ಣೆ, ಸುಣ್ಣ, ಗಂಜಲ ಹಾಕಿ ಕಲ್ಸಿ 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 ಎಷ್ಟ್ ಸರಿ ಕಲ್ಸಿ ಇಲ್ಲಿ ಕಲಿಸ್ತಾ ಇದೆ. ಬೇಗ ಮುಂದುವರ್ಸಪ್ಪ. ಆ ಗಾಯಕ್ಕೆ ಹಾಕಿದ್ರೆ ನೋವು ದಯರ್ಕೊಂಡು ಹೋಗ್ಬಿಡ್ತದೆ ಸರ್. ಈ ಕಾಪಿ ರೈಟ್ ನ ಯಾರಿಗೂ ಕೊಡ್ಬೇಡಿ. ಯಾರಿಗೂ ಕೊಡಲ್ಲ. ಮುಂದೇನಾಯ್ತು? ಅಯ್ಯೋ ಮುಂದೆ ಇನ್ನೇನಾಗುತ್ತೆ ಸರ್? ನನ್ ಮಗಳಿಗೆ ಪಾಪ 750 ವಾಟ್ಸ್ ಕರೆಂಟ್ ಹೊಡೆದಂಗ ಆಗೋಯ್ತು. ಅಯ್ಯಪ್ಪ, ಹೊಟ್ಟೆಲ್ಲ ಕೆಟ್ಟೋಗ್ತದಲ್ಲ. ಈ ನನ್ ಮಗ ಔಷಧಿರೇ ಮಾಡ್ಕೊಡಲ್ಲ ಅಂತ ಸಾಯ್ತಾನೆ. ಅಯ್ಯಪ್ಪ, ಈಗ ಸಮಾಧಾನ ಆಯ್ತು. ಸರ್, ನಮ್ಮಪ್ಪ ನಮ್ಮಮ್ಮ ಹಳ್ಳಿಯವರು, ಒಪ್ಕೊಂತೀನಿ ಸರ್. ಆದ್ರೆ ನಮ್ಮ ಅತ್ತೆ ಮಾವ ನಮ್ಮ ಬಾಮ ಇದೆಲ್ಲ ಸಿಟಿ ಅವ್ರು ಸರ್. ಇವ್ರ ಹೆಂಗ್ ಟಾರ್ಚರ್ ಕೊಡ್ತಾರೆ ಗೊತ್ತಾ ಸರ್? ಅಳಿಯಂದ್ರೆ ಹೇಳಿ ಅತ್ತೆ. ನನಗೆ ಹೊಸ ಸೀರೆ ಕೊಡ್ಸಿ. ಓದ್ ತಿಂಗಳು ತಾನೆ ಕೊಡ್ಸಿದತ್ತೆ. ಅದೆಲ್ಲಿದೆ? ಚೆನ್ನಾಗಿಲ್ಲ, ಹರಿದೋಗಿದೆ. ಚೆನ್ನಾಗೇ ಇದೆಯಲ್ಲ ಅತ್ತೆ. ನೋಡಿ, ಅತ್ತೆ ನನಗ್ ಬೇಡ ಇದು. ಏಯ್ ಬಾಯಿದೆಯಲ್ಲೋ ಬಾಯಲ್ಲಿ ನಗೋ. ಸರ್, ನಂಗೆ OCD ಇದೆ ಅಂತ ಗೊತ್ತಿದ್ರು ನಾಯಿನ ಕರ್ಕೊಂಡ್ಬಂದ್ ನನ್ ಗಾಡಿ ಮೇಲೆ ಸೂಸು ಮಾಡಿಸ್ತಾನೆ ಸರ್. ಸರ್, ನಾನೇನ್ ಮಾಡ್ಸಿಲ್ಲ ಸರ್, ಅದೇ ಮಾಡಿದ್ದು. ಯಾರ್ ಮಾಡಿಸ್ತಾರೋ ಅವ್ರ ಅಪ್ಪ ಅಮ್ಮ ಗೋಟ ಕಣ್ಲಿ. ನಿಜ ಹೇಳೋ. ಸುಳ್ಳು ಹೇಳ್ತಿಲ್ಲ ತಾನೇ? ಅಮ್ಮ, ಅವಳು ಸಾವಿತ್ರಿ ಅಷ್ಟೇ, ಸದಿ ಸಾವಿತ್ರಿ ಅಲ್ಲ, ಸುಮ್ನೆ ಇರಿ. ನೋಡಿ ಅಳಿ ಅಂದ್ರೆ ಸರಿಯಾಗಿ ಕೇಳಿಸ್ಕೊಂಬಿಡಿ ನಾನು ಹೇಳ್ತಾ ಇರೋದನ್ನ. ಈಗ ನಾವೇನ್ ಕೊಡ್ತೀವೋ ಅದನ್ನ ತಿನ್ಕೊಂಡು, ನಾವೇನ್ ಹೇಳ್ತೀವೋ ಅದನ್ನ ಕೇಳ್ಕೊಂಡು, ನಾವೇನೇನ್ ತರ್ಬೇಕು ಅಂತ ಲಿಸ್ಟ್ ಕೊಡ್ತೀವೋ ಅದನ್ನೆಲ್ಲ ತಂದ್ಕೊಟ್ಟು ನನ್ನ ಮಗಳ ಜೊತೆ ಇರಕ್ಕಾದ್ರೆ ಇರಿ, ಇಲ್ವಾ ಈಗ್ಲೇ ಡಿವೋರ್ಸ್ ಕೊಟ್ಬಿಡಿ. ಹೇಯ್ ಹೇಳಮೇಲೆ ನಾನು ಒಂದ್ಸರಿ ಕಮಿಟ್ ಆದ್ರೆ ನನ್ ಮಾತ್ ನಾನೇ ಕೇಳಲ್ಲ. ಸರಿ ಅಮ್ಮ, ನಾನ್ ಜಡ್ಜಿ ಅಮ್ಮ, ದಯವಿಟ್ಟು ಸ್ವಲ್ಪ ರೆಸ್ಪೆಕ್ಟ್ ಕೊಡಮ್ಮ. ಹಾ, ಬಂದ್ಬಿಡಿ, ಕಷ್ಟಪಟ್ಟು ಮನೆ ಕಟ್ಟಿದ್ ನಾನು. ಅಳಿದೇವ್ರು, ಇಷ್ಟ್ ಮಾತಾಡ್ತೀಯಲ್ಲಪ್ಪ ನೀನು. ಬಾವನ್ ಗರ್ಲ್ ಫ್ರೆಂಡ್ಗೆ ಬಾವ ಖರ್ಚು ಮಾಡೋಕೆ ನಿನ್ ಕೈಯಲ್ಲಿ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀನ್ ಯಾವ ಸೀಮೆ ಭಾವನಪ್ಪ? ಅಷ್ಟೋ ಇಷ್ಟೋ EMI ಮಾಡಿಸಿ ನನ್ನ ಮಗನಿಗೆ ಒಂದು 2 ವೀಲರ್ ಕೊಡಿಸೋ ಯೋಗ್ಯತೆ ಇದೆಯಾ ನಿನ್ಗೆ? ಏಯ್ ಸಾಕ್ ಸುಮ್ಕೆರೆ ಕಂಡಿವ್ನೆ. ನನ್ ಮಗ ಯಾಕೆ ನಿನ್ ಮಗನ ಕೊಡಿಸ್ಬೇಕು? ಅವನೇ ನಿಮ್ ಗುಟ್ಟವ್ನ ನಮ್ ಗುಟ್ಟವ್ನ? ಅಯ್ಯೋ ಏನಂದೆ ಬಾಡ್ಕೋ ಬದ್ಮಾಶ್ ಬೆಂಡೆಕಾಯಿ ಬೋಂಡ ಮುಕ್ದವಳೆ. ಈ ಹರಿದೋಗಿರೋ ಕೆಟ್ಟ ಸೀರೆ ಹಾಕೊಂಡು ವಾಸನೆ ಹೊಡಿತಾ ಇದ್ರು ಬೀದಿ ತುಂಬಾ ಒಲಾಡ್ಕೊಂಡು ನಡ್ದಾಡ್ತೀಯ. ಅಂತದ್ರಲ್ಲಿ ಸ್ನಾನ ಮಾಡ್ತೀಯೋ ಇಲ್ವೋ ನನಗ್ ಮಾತಾಡ್ತೀಯ ನೀನು? ಸಾ ಸುಮ್ಕೆರೆ ಕಂಡಿವ್ನಿ, ನನ್ ಬಗ್ಗೆ ಮಾತಾಡ್ತೀಯನೆ ನೀನು? ನಾನಾದ್ರೂ ವಾಸನೆ ಹೊಡಿಯೋ ಸೀರೆನ ನೀ ಎತ್ತಾಗ ದುಡ್ದಾಕೋತೀನಿ. ನಿಂತರ ಅವ್ರ ಇವ್ರ ಹತ್ರ ಅಯ್ಯೋ ಅಮ್ಮ ಅಕ್ಕ ತಮ್ಮಯ್ಯ ದಕ್ಕಯ್ಯ ಅಂತ ಭಿಕ್ಷೆ ಬೇಡ್ಕೊಂಡು ಎಲ್ಲರೂ ಒಡವೆಗಳನ್ನೆಲ್ಲ ಒಲಾಡ್ಸ್ಕೊಂಡ್ ನೆತಾಡ್ಕೊಂಡ್ ಓಡಾಡಲ್ಲ. ನಾಯಿ ಬಂದ ಕತ್ತಿಂದವಳೆ ನನಗೆ ಚಾನೆಲ್ 4 ಕಡೆ ಕಾಸು ಬಿದ್ದಿದ್ರು 4 ಗೆರೆ ಕಚ್ಕೊಂಡ್ ಶೋಕಿ ಮಾಡವಳೆ. ನನ್ಗೆ ಹೇಳ್ತೇನೆ ಏನ್ ಅನ್ಕೊಂಡ್ಬಿಟ್ಟಿದ್ದೇನೆ? ಸರ್, ನನ್ನ ಫ್ರೆಂಡ್ಸ್ ಹಸ್ಬೆಂಡ್ಸ್ ಎಲ್ಲ ಅವ್ರನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದೇನು, ಐ ಲವ್ ಮೈ ವೈಫ್ ಅಂತ ಸ್ಟೇಟಸ್ ಹಾಕೋದೇನು, ಅವ್ರಿಗೆ ಬಂಗಾರ ಕೊಡ್ಸಿ ಅದನ್ನ ನನಗ್ ತೋರಿಸ್ಬಿಟ್ಟು ನನ್ ಹೊಟ್ಟೆ ಉರ್ಸೋದೇನು? ಈ ತಗೊಂಡ್ ನನ್ ಮಗಂಗೆ ಬಂಗಾರ ಅಲ್ಲ ಸರ್, ಒಂದ್ ಜೋಡಿ ಚಪ್ಲಿ ಕೊಡ್ಸೋ ಯೋಗ್ಯತೆನೂ ಇಲ್ಲ. ಚಪ್ಲಿ ಕೊಡ್ಸಕ್ ಆಗಲ್ವನ್ರಿ ಅವ್ರಿಗೆ?
ಸರ್ ಎಷ್ಟು ಚಪ್ಲಿಂದ ಕೊಡ್ಸೋ ಸರ್? ನೀವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಅಡ್ಡ ಬಂದ್ರೆ ಯಾವ್ದಾದ್ರು ಬ್ರೇಕ್ ಆಗ್ತೀರಾ ಸರ್? ಕೈಯಲ್ಲಿ ಸರ್. ಸರ್ ಅವಳು ಕಾಲಲ್ಲಿ ಆಗ್ತಾಳೆ ಸರ್. ಯುವರ್ ಆನರ್, ದೇವ್ರು ಹೆಣ್ಮಕ್ಳಿಗಂತಾನೆ ಡಿಫ್ರೆಂಟ್ ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಅದರಲ್ಲಿ ಇದು ಒಂದು. ಬ್ರೇಕ್ ನ ಕೈಯಲ್ಲಿ ಹಾಕೋದನ್ನ ಕಾಲಲ್ಲಿ ಹಾಕ್ತಿವಿ. ಯಾಕೆ ಹೇಳಿ? ಕಾಲಿಗೆ ವರ್ಕೌಟ್ ಆಗ್ಲಿ ಅಂತ. ಕರೆಕ್ಟ್ ಸರ್. ಸರ್, ನಾವು ಹೆಣ್ಮಕ್ಳು ಲೆಫ್ಟ್ ಗೆ ಇಂಡಿಕೇಟರ್ ಹಾಕಿ ರೈಟ್ ಗೆ ಯಾಕೆ ಹೋಗ್ತೀವಿ ಗೊತ್ತಾ? ಗೊತ್ತಿಲ್ಲ. ನಾವು ಗಾಡಿಲಿ ಹಿಂದೆ ಕೂತಿರ್ತೀವಿ. ನಮ್ಮನ್ನ ಹಿಂದೆ ನೋಡಿ, ನಮ್ ಸೊಂಟ ನೋಡಿ, ಸೊಂಟ ಕನ್ನ 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 ಅಂತ ನಮ್ಮನ್ನ ಫಾಲೋ ಮಾಡೋ ತುಕ್ಕಿಡಿದ ತುಕಾಲಿ ನನ್ ಮಕ್ಕಳಿಗೆಲ್ಲ ಕನ್ಫ್ಯೂಸ್ ಮಾಡಿಸಿ ಬೀಳ್ಸಿ ಆಕ್ಸಿಡೆಂಟ್ ಮಾಡ್ಕೋಣ ಅಂತ. ಹೆಣ್ಣು ಮಕ್ಕಳನ್ನ ಫಾಲೋ ಮಾಡ್ಕೊಂಡ್ ಬರೋ ಪ್ರತಿ ಖಜೂರ್ ನನ್ ಮಕ್ಕಳಿಗೆ ಕನ್ಫ್ಯೂಸ್ ಮಾಡೋದೆ. ಎಷ್ಟು ಜನ ಬೇಕಿದ್ರು ಬರ್ಲಿ, ಯುದ್ಧ ಬೇಕಿದ್ರು ಮಾಡೋಣ. ಹಣೆಲಿರೋ ಅರಿಶಿನ ಕುಂಕುಮನೆ ಬಾವುಟ ತರ ಮಾಡ್ಕೊಂಡಿದೀವಿ. ಎದುರು ನಿಂತ್ರೆ ಸುಮ್ಮನೆ ಬಿಡ್ತೀವ? ಎದೆ ಬಗ್ಯೋದೆ, ಕಟ 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 ಅಂತ ರಕ್ತ ಕುಡಿಯೋದೆ. ಮನಸ ಲೇ ಮನಸ, ಲೇ ಮನಸ, ದೆವ್ವನ ಮಿಟ್ಕೊಂಡ್ಬಿಡ್ತೇನೆ. ಅಬ್ಬಾ ಭಯ ಆಗ್ತಿದೆಪ್ಪ. ನೀರ್ ಕೊಡ. ಸಾರ್, ನನ್ ಮಗ ಡಿಂಪಲ್ ಇರೋ ಧ್ರುವ ಸರ್ಜನ್ ತರ ಸರ್. ಏಯ್ ತೋರ್ಸ ನಿನ್ ಡಿಂಪಲ, ನೋಡಿದ್ರಾ ಎಷ್ಟ್ ಸಂದಾಗೈತೆ ಅಂತ. ನಾನ್ ಹೇಳ್ದೆ ಸಾರ್, ಯಾವ್ದಾದ್ರು ಸೂಪರ್ ಆಗಿರೋ ಫಿಗರ್ ನ ಪಟಾಯಿಸ್ಕೊಂಡು ನಾವೇ ಮುಂದೆ ನಿಂತ್ ಮದ್ವೆ ಮಾಡ್ತೀವಿ ಅಂತ. ಈ ದಂಡನ್ ಮಗ ಕೇಳಲಿಲ್ಲ ಸರ್. ಇದ್ ಯಾವ್ದೋ ಪೆಡ ಮುತ್ತನ್ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವಳ ಮನೆ ಹಾಳಾಗ್ ಹೋಗ. ಮೊನ್ನೆ ಕುಡ್ದು ನಮ್ಮ ಅಪ್ಪಂಗೆ ಯಾವ ತರ ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತಾ ಸರ್? ನಮ್ಮವ್ವ ಕುಡ್ದವ್ರೆಲ್ಲ ನರ್ಕಕ್ಕೆ ಹೋಗ್ತಾರ? ಹೌದು. ಮತ್ತೆ ಎಣ್ಣೆ ತಯಾರಿ ಮಾಡೋನು ಅವನು ನರ್ಕಕ್ಕೆ ಹೋಗ್ತಾನ? ಹೌದು. ಮತ್ತೆ ಬಾರಲ್ಲಿ ಎಣ್ಣೆ ಸಪ್ಲೈ ಮಾಡೋನು ಅವನು ಹೋಗ್ತಾನೆ. ಮತ್ತೆ ಬಾರಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳಲ್ಲ ಡಯಾನ, ಅವಳು ನರಕಕ್ಕೆ ಹೋಗ್ತಾಳೆ. ಮತ್ತೆ ಬಾರ್ ಮುಂದೆ ಕಾಲ್ ಸೊಪ್ಪು ಕಬಾಬ್ ಮಾಡೋ ನಮ್ ವಿನಯ್ ಅವನು ನರ್ಕಕ್ಕೆ ಹೋಗ್ತಾನೆ. ಅವನು ಕೂಡ ನರಕಕ್ಕೆ ಹೋಗ್ತಾನೆ. ಬಾರ್ ಓನರು ನರ್ಕಕ್ಕೆ ಹೋಗಿ, ನಮ್ ವಿನಯ್ ನರ್ಕಕ್ಕೆ ಹೋಗಿ, ಡ್ಯಾನ್ಸ್ ಆಡೋ ಡಯಾನ ನರ್ಕಕ್ಕೆ ಹೋಗಿ, ನಿನ್ ಮಗಳು ಮಾತ್ರ ಸರ್ಕಕ್ಕೆ ಹೋಗ್ತಾಳೆ ಅಂದ್ರೆ ಅಂತ ಸ್ವರ್ಗ ನಮ್ಗೆ ಬೇಡ. ನಮ್ಗೆ ನರ್ಕನೇ ಬೇಕು, ನಮ್ಗೆ ನರ್ಕನೇ ಬೇಕು. ಯು ಗೆಟ್ ಲಾಸ್ಟ್ ಸ್ಟುಪಿಡ್ ಪೀಪಲ್ ಆಫ್ ದ ವರ್ಲ್ಡ್ ಆಫ್ ದ ಕಂಟ್ರಿ. ಆಪರೇಷನ್ ಅನ್ಮೇಲ್ ಮಗ ಪಿಗ್ ಅಂಡರ್ವೇರ್ ಇನ್ನೋರ್ ಗೇಟ್ ಆಫ್ ದ ಡಾಂಕಿ ಆಫ್ ದ ಕಂಟ್ರಿ. ನೋಡಿ ಸರ್, ನೋಡಿ ಎಷ್ಟು ಹಿಂಸೆ ಕೊಡ್ತಾ ಇದಾರೆ ಅವರು. ಪಾಪಚ್ಚಿ ಸರ್ ನಮ್ಮ ಯಜಮಾನ್ರು. ಸೋ ಸ್ಯಾಡ್. ಡಾಂಕಿ ಆಫ್ ದ ಕಂಟ್ರಿ. ಸರ್ ಮಾಡ್ದೆ, ನಾನು ಒಪ್ಕೊಂತೀನಿ ಸರ್. ಆದ್ರೆ ಅವತ್ ನೈಟ್ ಏನ್ ಟಾರ್ಚರ್ ಕೊಟ್ರು ಗೊತ್ತಾ ಸರ್ ಇವರು? ಏನಾಯ್ತು ಮೈಸನ್? ಏನಾಯ್ತು ಹೇಳು ನನಗೆ. ಕುಡಿಯೋದೇ ನನ್ನ ವೀಕ್ನೆಸ್. ಏನಿದು ಮನೆಯೆಲ್ಲ ಈ ಎಫೆಕ್ಟ್ ಅಲ್ಲಿದೆ? ಇಲ್ಲ ಅಂದ್ರೆ ನಾವ್ ಯಾವ ಕೊಲೆನೂ ಮಾಡಿಲ್ಲ. ನಮ್ಮ ನಂಬಿ ನಾವು ಅಮಾಯಕರು. ಮೊದ್ಲು ನೀನ್ ಎತ್ತೋದು ನನಗೇನ್ ಮಹಾ ದೊಡ್ಡ ಕೆಲ್ಸ ಅಲ್ಲ ಕಣ. ಇಲ್ಲಾಡೋ ಬಚ್ಚ. ಹೇ ಈ 8 ಬೆರಳು, ಈ 8 ಬೆರಳಲ್ಲಿ 8 ಕೋಟಿ ಕನ್ನಡಿಗರ ಶಕ್ತಿ ತುಂಬಿದೆ ಕಣ. ಇದನ್ನಿಷ್ಟು ಮುಷ್ಟಿ ಮಾಡಿ ನಿನಗೊಂದೇ ಒಂದು ಗುದ್ದಿದ್ರೆ ನಿನ್ನ ಬಾಡಿ ಯಾರಿಗೂ ಸಿಗಲ್ಲ. ನನ್ನ ಹತ್ರನೇ ಆಟ ಆಡ್ತೀಯಾ? ಲೇ ನಿನ್ ಮುಖ ಮುಚ್ಚ. ಹೋಗಿ ಬಂದು ಮಾಡ್ಬೇಡ್ವೆ. ನಿಮ್ಮಪ್ಪ ಅಮ್ಮ ನನ್ನ ಸಾಯಿಸ್ಬಿಡ್ತಾರೆ. ನಿನ್ನ ಎತ್ತಿದ್ರೆ ನಿಂದೇ ಕಣ 6ನೇ ಕೊಲೆ ಮಾಡ್ತೀಯನಲೇ ಬಚ್ಚ. ನೀವೆಲ್ಲ ಹಾಳಾಗಿ ಹೋಗ್ತೀರಾ ಕಣ್ರೋ. ನಮ್ಮಪ್ಪ ನಮ್ಮಮ್ಮ ನನಗೋಸ್ಕರ ಎಷ್ಟು ಬೇಡ್ಕೋತಾರೆ ಈ ಕೋತ್ ನನ್ ಮಗನ ಹತ್ರ. ನನಗ್ ನಿನ್ ಜೊತೆ ಇರಕ್ ಇಷ್ಟ ಇಲ್ಲ. ನಾನ್ ನಿಂಗ್ ಡಿವೋರ್ಸ್ ಕೊಡ್ತೀನಿ. ಈ ಸಮಸ್ಯೆಗೆ ಏನ್ ಪರಿಹಾರ ಕೊಡ್ತೀರಾ ಮೇಡಮ್ ನೀವು? ಈ ತಿಕ್ಕಲ್ ಫ್ಯಾಮಿಲಿ ಕತೆನ ನನ್ನ ಕೈಲಿ ಕೇಳಕ್ ಆಗ್ತಿಲ್ಲ ಸರ್. ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ಕೊಡಿ, ನಾನಿನ್ ಬರ್ತೀನಿ. ಅಯ್ಯೋ ಬನ್ನಿ ಮೇಡಮ್. ಸೋ ಸ್ಯಾಡ್. ಫೈನಲ್ ಆಗಿ ಏನ್ರಿ ನಿಮ್ದು ಡಿಸಿಷನ್? ಸರ್ ನನ್ನ ಹೆಂಡತಿ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಐ ಲವ್ ಹರ್. ನನ್ಗೆ ಅವಳು ಒಬ್ಳಿದ್ರೆ ಸಾಕು. ಇವ್ರು ಯಾರು ಬೇಕಾಗಿಲ್ಲ ಸರ್. ಇವ್ರನ್ನೆಲ್ಲ ಆಚೆ ಕಳಿಸ್ಬಿಡಿ. ಅದೇನಾಗ್ಬಿಡತ್ತೆ? ಆಗ್ಲೇಬೇಕು. ಅದಕ್ಕೆ ನನ್ನ ಕೈಲಿ ಇವ್ರನ್ನ ಕಳಿಸ್ಲೇಬೇಕು. ಇಷ್ಟೊಂದೆಲ್ಲ ಟಾರ್ಚರ್ ಕೊಟ್ರು ನಿಮ್ಮನ್ನ ಯಾರನ್ನ ಉಳ್ಸಲ್ಲ. ಏನ್ ಮಾಡ್ತೀಯ? ಕಿತ್ತಾಕ್ಬಿಡ್ತೀನಿ. ಗಂಡನಿಗೆ ಲೈಫಲ್ಲಿ ನೆಮ್ಮದಿ ಇಲ್ಲ. ಹೆಂಡತಿ ಕೊಡೋ ಟಾರ್ಚರ್
ಮಾತ್ನ ಹೆಂಡತಿ ಎಂದು ಕೇಳೇ ಇಲ್ಲ ತಾಳಿ ಕಟ್ಟಿರೋ ತಪ್ಪಿಗೆ ಮನೆಯಲ್ಲ ಹೋಗೋದು ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ಸರ್ ಸರ್ ಅಯ್ಯಯ್ಯೋ ಅತ್ತೆ ಜಡ್ಜ್ನ ಸಾಯಿಸ್ಬಿಟ್ರಲ್ಲ ಅತ್ತೆ ನಿಮ್ ಕೋಪಕ್ಕೆ ಒಬ್ಬ ಅಮಾಯಕನ ಬಲಿ ಕೊಟ್ಬಿಟ್ರಲ್ಲ ಅತ್ತೆ ನೀವು ನಾನ್ ಮಾಡಿಲ್ಲ. ಮುಗೀತು ಅಷ್ಟೇ. ಅಪ್ಪ ಅಮ್ಮ ನನ್ ಮುದ್ದಿನ ಹೆಂಡತಿ ನಮ್ಮ ಅತ್ತೆ ಮಾವ ನಮ್ ಬಾರ್ಕೋ ಬಾಮ ಇದ್ರಿಗೆಲ್ಲ 18 ವರ್ಷ ಜೈಲ್ ಫಿಕ್ಸು. ತಗೊಳ್ಳಿ ದುಡ್ಡು, ಊರವ್ರಿಗೆಲ್ಲ ಹೋಗಿ ಸ್ವೀಟ್ ಹಂಚಿ ಹೋಗಿ ಆರಾಮಾಗಿರಿ ನೀವು. ಹಣ ದೌಡೆ ಹೋಗು, ಜೈಲಾಗ ಹೋಗಿ ಮುದ್ದೆ ಉರಿ ಹೋಗಿ. ಯಾಕ್ರಿ 15 ವರ್ಷ ಜೈಲು? ಇಟೋಡ್ ಜಡ್ಜ್ ಅಂದ್ರೆ ನಿಮ್ಮ ಅಪ್ಪ ಬೇಕುಪ್ಪ ಅನ್ಕೊಂಡಿದ್ಯಾ? ಅಯ್ಯೋ ರೀ. ಕಾನೂನು ಕಾತ್ ಲಂಬಾ ಹೇ, ಕೋಯಿ ನೈ ಬಚಾ ಸಕ್ತಾ. ಅಪ್ಪಪ್ಪ ಅಳಿದೇವ್ರು, ನೀನೇ ನನ್ ದೇವ್ರು ಕಣಪ್ಪ. ಇದು ಕೈಯಲ್ಲ ಕಣಪ್ಪ, ನೀನ್ ಕಾಲು ಅತ್ತೆ ಇದು ಕೈಯೇ. ಆಗ್ಲಿ ಕಣಪ್ಪ, ಇದು ನನ್ ಕಾಲೇ, ನನ್ ಕಾಪಾಡಪ್ಪ. ನೋ ಚಾನ್ಸ್, ಆಗೋದೇ ಇಲ್ಲ. ಇದಕ್ಕೊಂದೇ ಒಂದ್ ದಾರಿ ಇದೆ. ಈ ಕೊಲೆನ ನಾನ್ ಮಾಡಿದ್ರಿಂದ ನನ್ ಮೇಲೆ ಹಾಕೊಂಡು ನಾನ್ ಜೈಲ್ಗೆ ಹೋಗ್ತೀನಿ. ರೀ ನಾನ್ ನಿಮ್ನ ಬಿಟ್ಟಿರಕ್ಕಾಗಲ್ಲ, ಬೇಕಾದ್ರೆ ಅಪ್ಪ ಅಮ್ಮನೇ ಜೈಲ್ಗೆ ಹೋಗ್ಲಿ. ಎಂತ ಮಗಳೇ ನೀನು, ಥೂ ಅಳಿ ಅಂದ್ರೆ. ಇನ್ಮೇಲೆ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೀನ್ ರೂಮ್ಗೆ ಹೋಗು, ಆಮೇಲೆ ನಾನ್ ಬರ್ತೀನಿ, ಆಯ್ತಾ? ಏನೇ ನೀನು, ಎಂತ ಮಗಳೇ ನೀನು. ಅತ್ತೆ ಈಗ ನಾನು ಹೇಳ್ದಂಗೆ ಕೇಳ್ಬೇಕು ನೀವು. ಅಯ್ಯೋ ನೀವೇನ್ ಹೇಳಿದ್ರು, ಕಾಲಲ್ಲಿ ತೋರ್ಸಿದ್ರು ಕಣ್ಣಾಗ ಹೊತ್ಕೊಂಡ್ ಮಾಡ್ತೀನಿ, ಕೇಳ್ತೀನಿ ಹೇಳಿ. ಅತ್ತೆ ಇದು ಸೈಡ್ ಪೇಪರು, ಇದಕ್ಕೆ ಸೈನ್ ಹಾಕಿ ಇವತ್ತಿಂದ 5 ವರ್ಷ ಪೊಲೀಸ್ಗೆ ಕಾಣದೆ ಯಾರ್ ಕಣ್ಗೂ ಬೀಳ್ದೆ ಇಲ್ಲಿಂದ ದೂರ ಹೋಗಿ ಎಲ್ಲಾದ್ರೂ ಬದ್ಕೊಳ್ಳಿ. ಆಗಲ್ಲ. ಹೌದಾ? ಮತ್ತೆ ಜೈಲ್ಗೆ ಹೋಗಿ. ಅಯ್ಯೋ ರೀ, 80 ಲಕ್ಷ ರೂಪಾಯಿ ಸೈಟು ಅಳಿಯನ್ ಕೊಡ್ಬೇಕಂತ ರೀ, ಕಷ್ಟಪಟ್ಟು ಸಂಪಾದನೆ ಮಾಡೋದು ಹೆಂಗ್ರಿ ಕೊಡೋದು? ಹಾ ಸರ್ ಹೌದು ಸರ್, ನಮ್ಮನೇಲೆ ಕೊಲೆ ಆಗಿರೋದು. ಹಾ ಸರ್, ನಮ್ಮ ಅತ್ತೆ ಮಾವನ ಸಾಯಿಸಿರೋ ಜಡ್ಜ್ನ. ಅಯ್ಯೋ ಇಲ್ಲ 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 ಇಲ್ಲ, ಕೊಡಪ್ಪ ಸೈನ್ ಹಾಕ್ಬೇಕ, ಕೊಡಪ್ಪ. ನಾವಲ್ಲ ಅಂತ ಹೇಳ್ಬಿಡಪ್ಪ, ಕೊಡು. 5 ವರ್ಷ ಈ ಊರಲ್ಲಿ ಎಲ್ಲೂ ಕಾಣಿಸ್ಕೋಬಾರ್ದು, ನೆನ್ಪಿರ್ಲಿ. 5 ವರ್ಷ ಇಲ್ಲೆಲ್ಲೂ ಕಾಣಿಸ್ಕೋಬಾರ್ದು. ಹೋಗಿ 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 ಹೋಗಿ, ಬಾಯ್ ಬಾಯ್. ಆಯ್ತಪ್ಪ ಆಯ್ತು, ನಡೀರಿ. ಹೋಗ್. ಸಾಧಿಸ್ಬಿಟ್ಟೆ. ಏನಾಯ್ತು ನನಗೆ? ಸರ್ ನೀವು ಮೂರ್ಛೆ ಹೋಗಿದ್ರಿಂದ ಒಂದು ಸಂಸಾರನ ಕಾಪಾಡ್ಬಿಟ್ರಿ. ನನ್ನ ಫ್ರೆಂಡ್ ಕಾಲ್ ಮಾಡ್ದ, ಈ ಥರ ಕಷ್ಟ ಇದೆ ಅಂತ ಹೇಳ್ದ. ಸೊ ನಾವಿಬ್ರು ಸೇರಿ ಪ್ಲಾನ್ ಮಾಡಿದ್ದೆ ಈ ಆಪರೇಷನ್ ಟೈಗರ್ ಬಾಂಬ್. ಯಾರು ತೀರ್ಪು ಕೊಟ್ಟಿದ್ದು? ಅವರು ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ಕ್ರೀನಲ್ಲಿ ಕಾಣ್ತಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ 5 ರೂಪೀಸ್ನ ಡೊನೇಟ್ ಮಾಡಿ. ಆಪರೇಷನ್ ಟೈಗರ್ ಬಾಂಬ್.